ಅಲ್ಲ ಈ ಕಳ್ಳ ಯಾಕೆ ನನಗೆ ಕಿಡ್ನಾಪ್ ಮಾಡ್ಯಾನ ಒಂದೂ ಗೊತ್ತಾಗ್ವಲ್ದು. ನಾನೀಗ ತಪ್ಪಿಸ್ಕೊಂಡು ಹೋಗ್ಬೋದು, ಆದ್ರೆ ಹೆಂಗೆ ಹೋಗ್ಲಿ ಗೊತ್ತೇ ಇಲ್ಲ. ನಮ್ಮ ಡ್ಯಾಡಿನೂ ನನಗೆ ಫೋನೇ ಮಾಡಿಲ್ಲಲ್ಲ. ಎಕ್ಕಡೆ ಹಾಶ್ ಹೋಗ್ಲಿ, ಬಾಗಲ ತೆಗ್ದಿದ್ದೇ ಐತಿ, ಆದ್ರೆ ಹೆಂಗೆ ಹೋಗ್ಬೇಕಂತ ಗೊತ್ತಿಲ್ಲ. ನಮ್ಮ ಡ್ಯಾಡಿ ಬಂದು ಕರ್ಕೊಂಡು ಹೋಗ್ತಾರಂತ ಮಾಡೇನಿ ನಾನು. ಆದ್ರೆ ಈ ಕಳ್ಳ ಏನು ನನಗೇನು ಕಟ್ಟಾಕಿಲ್ಲ ಬಿಡು, ಆರಾಮಿಟ್ಟಾನ. ಆದ್ರೆ ಯಾಕೆ ನನಗೆ ಕಿಡ್ನಾಪ್ ಮಾಡ್ಯಾನ? ಅಂಕಲ್ ಏನ ನಮ್ಮ ಡ್ಯಾಡಿ ಬಂದ್ರಿ? ನಿಮ್ ಡ್ಯಾಡಿಗೆ ಫೋನ್ ಹಚ್ಚಾಕತ್ತೇನಿ, ಎಬಸವಲ್ಲ. ಅಲ್ರಿ ಅಂಕಲ್, ನೀವು ನನ್ನ ಇಲ್ಲಿ ಕರ್ಕೊಂಡು ಬಂದು ಕುಂದ್ರಿಸಿ ನಮ್ಮ ಡ್ಯಾಡಿ ಯಾಕೆ ಫೋನ್ ಮಾಡಕತ್ತೀರಿ ನೀವು? ಅಲ್ಲ, ಈ ಹುಡುಗೇನು ಹುಚ್ಚಿಗಿಚ್ಚದಾನ? ಕಿಡ್ನಾಪ್ ಮಾಡೇನಿ, ರೊಕ್ಕ ಸಂಬಂಧ ಕಿಡ್ನಾಪ್ ಮಾಡೇನಿ. ಮತ್ತ ನಮ್ ಡ್ಯಾಡಿ ಯಾಕೆ ಬರವಲ್ರಿ, ನಮ್ ಡ್ಯಾಡಿ ಯಾಕೆ ಇದು ಮಾಡವಲ್ರಿ, ನನ್ನೇ ಕರ್ಕೊಂಡ್ ಬಂದಿರಿ ಅಂತ ಕೇಳಕತ್ತ. ಅಷ್ಟು ಗೊತ್ತಾಗವಲ್ದ? ಪಿಕ್ಚರ್ ನೋಡ್ಯಾಳನೇ ಇಲ್ಲಿಕ್ಕಿ ಕಿಡ್ನಾಪ್ ಮಾಡಿ ತ್ರಾಸ್ ಕೊಟ್ಟು ಅವ್ರ ಅಪ್ಪ ಅಮ್ಮಗ ಫೋನ್ ಹಚ್ಚಿ ಕರಿತಿರ್ತಾರ ರೊಕ್ಕ ತಂದು ಕೊಡ್ರಿ ಅಂತೇಳಿ ಅಂತದ ನೋಡ್ಯಾಳನೇ ಇಲ್ಲಿಕ್ಕಿ. ಹೇಳ್ರಿ ಅಂಕಲ್, ನಾ ಮನೆಗೆ ಹೋಗ್ಬೇಕ್ರಿ. ಯಾಕ ನಿನಗೆ ಅಷ್ಟು ಗೊತ್ತಾಗವಲ್ದನೆ? ನಾನು ನಿನಗೆ ಕಿಡ್ನಾಪ್ ಮಾಡೀನಿ. ಕಿಡ್ನಾಪ್ ಮಾಡಿರಿ ಕರೆ ಅಂಕಲ್, ನನಗೆ ಯಾಕೆ ಕಿಡ್ನಾಪ್ ಮಾಡಿರಿ ನೀವು? ನಾ ಏನು ಮಾಡಿ ನಿಮಗೆ ಕಿಡ್ನಾಪ್ ಮಾಡಕ್ಕೆ? ನಿಮ್ಮನ್ನ ನೋಡೇ ಇಲ್ಲ ನಾನು, ನೀವು ಪರಿಚಯನೂ ಇಲ್ಲ ನನಗೆ. ಮತ್ತೆ ನನಗೆ ಕಿಡ್ನಾಪ್ ಮಾಡ್ಕೊಂಡು ಇಲ್ಲಿ ತಂದು ಯಾಕೆ ಕುಂದ್ರಿಸಿರಿ? ನನಗರ ಜಗ್ಗಿ ಹೊಟ್ಟೆಸ್ತಿತ್ರಿ. ಊಟ ತಂದು ಕೊಟ್ಟಿದ್ನಲ್ಲ, ಊಟ ಮಾಡ್ಬೇಕಿಲ್ಲ? ಅಯ್ಯೋ ಚೀ, ಅದನ್ನ ಯಾರು ಊಟ ಮಾಡ್ತಾರಿಪ್ಪ? ಎಲ್ಲ ಕೆಟ್ಟೈತಿ ಊಟ ಅದ. ಏನು ಊಟ ಕೆಟ್ಟೈತ್ಯಾ? ಅದೇ ಕೆಡ್ತತಿ? ತಡಿ ನೋಡ್ತೇನಿ. ಚಲೋನೇ ಐತಲ್ಲ ಊಟ, ಪಾರ್ಸಲ್ ತಂದನಿ, ತಿನ್ಬೇಕಿಲ್ಲ? ಅಯ್ಯೋ ಅಂಕಲ್, ನಾ ಅಂತ ಊಟ ಮಾಡೇ ಇಲ್ರಿ ಯಾವಾಗ್ಲೂ. ನೀವು ಅಂತ ತಂದು ಕೊಟ್ಟಿರಲ್ಲ ನನಗೆ, ನಾನು ಅಂತದ ಜೀವನದಾಗ ತಿಂದಿಲ್ರಿ. ಏನೇ? ಹೌದ್ರಿ ಅಂಕಲ್, ನಾ ಅಂತ ಊಟ ಮಾಡೇ ಇಲ್ಲ. ನೀವಂತ ಊಟ ತಂದು ಕೊಟ್ಟಿರಲ್ಲ, ನನಗಂತ ಊಟ ಸೇರ್ಕೆ ಬರಂಗಿಲ್ರಿ. ಪೂರ್ತಿ ರೈಸ್ ಗಂಜಿ ಗತೆ ಆಗೈತ್ರಿ, ಆಮೇಲೆ ಸಾಂಬಾರು ಪೂರ್ತಿ ನೀರ್ ಗತೆ ಐತ್ರಿ. ಅದನ್ನ ಯಾರು ತಿಂತಾರಿಪ್ಪ? ನಾವು ತಿನ್ನಂಗಿಲ್ರಿ ಅಂತ ಊಟ. ಮೊದ್ಲು ಸೌಕಾರ ಮನಿ ಹುಡುಗಿ ಮೃಷ್ಟಾನ್ನ ಭೋಜನ ಉಂಡು ಬೆಳೆದಕಿ ಇಲ್ಲಿ ಲೋಕಲ್ ಅಂಗಡಿಯಾಗಿಂದ ಅನ್ನ ಸಾರು ತಂದ್ರ ತಿಂದಿಲ್ಲ ನೋಡು, ಹಂಗ ಇಟ್ಟಾಳದನ್ನ. ಅದಕ್ಕದ ಊಟ ಹೋಗ್ವಲ್ದು. ಅಂಕಲ್, ನಂಗೆ ಚಲೋ ಊಟ ತಂದು ಕೊಡ್ರಿ. ನೋಡುವ, ಚಲೋ ಊಟ ಬೇಕಂದ್ರ ನಿಮ್ಮಪ್ಪ ನನಗ ರೊಕ್ಕ ಕೊಡ್ಬೇಕು. ಏನ ಅಂದ್ರ ನಾನು ನಿನಗೂ ತಂದು ಕೊಡವ. ಮೊದ್ಲ ನನ್ನ ಕಡೆ ರೊಕ್ಕ ಇಲ್ಲ. ಆದಿರ್ಬೋದ್ರಿ ಅಂಕಲ್, ನಿಮ್ ಕಡೆ ಅಷ್ಟೂ ರೊಕ್ಕ ಇಲ್ರಿ. ನಮ್ಮ ಡ್ಯಾಡಿ ಬಂದು ರೊಕ್ಕ ಕೊಡ್ತಾರ ಬಿಡ್ರಿ ನಿಮ್ಗೇನೆ. ಈಗ ನನಗೆ ರೊಕ್ಕ ಕೊಟ್ಟೆ ತಗೊಂಡೋಗ್ಲಿ ಅಂತೇಳಿ ನೀವು ನನಗೆ ಕಿಡ್ನಾಪ್ ಮಾಡಿರನ್ರಿ? ನಿನಗೆ ಈಗ ತಿಳಿಯಾಕತ್ತನವ? ರೊಕ್ಕದ ಸಂಬಂಧ ನಿನಗೆ ಕಿಡ್ನಾಪ್ ಮಾಡಿ ನಾನು. ಅರ್ಥ ಆತ? ಕೆಲ್ಸಕ್ಕೆಲ್ಲಾರು ಹೋಗ್ಬೇಕಂದ್ರೆ ಕೆಲಸ ಸಿಗುವಲ್ವ, ಎಲ್ಲಿ ಚಲೋ ಪಗಾರದ ನೌಕರಿ ಹತ್ತುವಲ್ವ. ಮತ್ತು ಹೊಟ್ಟೆಪಾಡಿಗೆ ಏನು ಮಾಡ್ಬೇಕು? ಇದೊಂದು ಬಾಡಿಗೆ ಮನೆ ಹಿಡ್ದನಿ ಊರ್ ಹೊರಗೆ, ಆದ್ರೆ ಇದನ್ನ ಬಾಡಿಗೆ ಕಟ್ಬೇಕಲ್ಲ. ನೀವು ಒಂದು ಕೆಲಸ ಮಾಡ್ರಿ ಅಂಕಲ್, ನಮ್ಮ ಡ್ಯಾಡಿದ ಕಂಪನಿ ಅದಾವಲ್ರಿ, ಆ ಕಂಪನಿಯಾಗ ನಿಮ್ಗೊಂದು ಕೆಲಸ ಕೊಡ್ತೀನಿ ರೀ. ನೀವು ಅದ್ರಾಗ ಕೆಲಸ ಮಾಡ್ರಿ ಅಂದ್ರೆ ಅವಾಗ ನಿಮ್ಗೆ ತಿಂಗಳ ಪಗಾರ ಬರ್ತೈತಿ. ಆರಾಮ್ ಲೈಫ್ ನೀವು ಲೀಡ್ ಮಾಡ್ಬೋದಲ್ಲ. ಏನು? ಹೌದಾ? ಆದ್ರೆ ಈಗ ಹಂಗೆ ಮಾಡಕ್ ಬರಂಗಿಲ್ಲಲ್ಲ. ಯಾಕೆ ಹೇಳಿ, ಈಗ ನಿನ್ನ ಕಿಡ್ನಾಪ್ ಮಾಡಿ ನಾನು, ನಿಮ್ಮ ಅಪ್ಪಾಗ ನನ್ನ ಮ್ಯಾಗ ಸಿಟ್ಟು ಬಂದಿರ್ತೈತಿ, ನಾನು ಯಾವಾಗ ಒದ್ದು ಜೈಲಿಗೆ ಹಾಕ್ಸ್ಬೇಕು ಅನಿಸ್ತಿರ್ತೈತಿ. ನಾ ಸಿಗುದ ಕಾಯ್ತಿರ್ತಾನ, ಆದ್ರೆ ನಾ ಸಿಗಂಗಿಲ್ಲ. ರೊಕ್ಕ ತಗೊಂಡು ಎಸ್ಕೇಪ್ ಹಾಕೇನಿ, ನೀನು ಇಲ್ಲೇ ಬಿಟ್ಟೋಕೇನಿ. ಅಡ್ರೆಸ್ ಹೇಳಿರ್ತೀನಿ ಫೋನ್ ಮಾಡಿ, ನಿಮ್ಮ ಅಪ್ಪ ಬಂದು ನೀನು ಇಲ್ಲೇ ಕರ್ಕೊಂಡು ಹೋಗ್ತಾರ. ನಾ ಬೇರೆ ಕಡೆ ಶಿಫ್ಟ್ ಹಾಕೇನಿ. ನನಗೆ ಅಷ್ಟು ರೊಕ್ಕ ಸಿಕ್ಕರೆ ಸಾಕು, ನಾ ಬೇರೆ ಊರಾಗ ಮತ್ತೆ ಬೇರೆ ಬಾಡಿಗೆ ಮನೆ ಹಿಡ್ಕೊಂಡು ಅಲ್ಲೇ ಇರ್ತೇನೆ ಜೀವನ ಮಾಡ್ಕೊಂತ. ಆಮೇಲೆ ರೊಕ್ಕ ಖಾಲಿ ಆಗುತ್ತಾನ. ರೊಕ್ಕ ಖಾಲಿ ಆದ್ಮೇಲೆ ಮತ್ತೆ ಒಂದು ಯಾವ್ದಾರು ಸೌಕಾರ ಮಂದಿದ ಹುಡುಗಿ ಹುಡುಕುದು, ಮತ್ತೆ ಕಿಡ್ನಾಪ್ ಮಾಡುದು, ಮತ್ತೆ ಅದನ್ನ ರೊಕ್ಕ ಕೊಡ್ತಾರ, ಹಂಗ ಜೀವನ ಮಾಡ್ಕೊಂತ ಹೋಗುದು. ಅಂದ್ರಿ ಅಂಕಲ್, ನೀವು ಯಾವಾಗ್ಲೂ ಕಿಡ್ನಾಪ್ ಮಾಡ್ಕೊಂತಾನೆ ಹೋಗ್ಬಿಡೋರನ್ರಿ? ನಿಯತ್ತಾಗಿ ದುಡಿಯಂಗಿಲ್ಲ? ನೋಡುವ, ನಿಯತ್ತ ದುಡ್ದವ್ರಿಗೆ ಕಾಲು ಇಲ್ಲಿಗ, ಅಡ್ಡ ದಾರಿ ಹಿಡ್ದವ್ರಿಗೆ ಕಾಲು ಐತಿಗ. ನಿನ್ಗಿನ್ನೂ ತಿಳುವಳಿಕಿಲ್ಲ, ಸಣ್ಣಕಿದಿ, ಸುಮ್ಮನಾಗಿದ್ದೆಲ್ಲ ಮಾತಾಡಬೇಡ ನನ್ನ ಜೊತೆ. ಆದ್ರಿ ಅಂಕಲ್, ನಾವು ಹೇಳಿದ್ದು ಸ್ವಲ್ಪ ಅರ್ಥ ಮಾಡ್ಕೋಬೇಕಲ್ಲ ನೀವು. ಅಲ್ಲ, ಈಗ ಕಿಡ್ನಾಪ್ ಮಾಡಿರಿ ಕರೆ, ಬರೀ ಕದ್ದು ಮುಚ್ಚಿ ಅಡ್ಡಾಡ್ಬೇಕು ಎಲ್ಲರಿಗೂ, ಎಲ್ಲಿ ಯಾರು ಪಟಕನ ಹಿಡ್ಕೊಂತಾರ ಏನ ನಮ್ಮನ್ನ ಅಂತೇಳಿ. ಹೋಗಿದ್ದಾಗಲೇ ಎಲ್ಲಿ ನಮ್ಮ ಕಣ್ ಮುಂದೆ ಈ ಕಡೆ ಹಾದು ಹೋಗ್ಲಿಲ್ಲ. ನಮ್ಮ ಕಣ್ ಮುಂದೆ ಐತ ಹಾದು ಹೋದ್ನ ಕರೆ. ಇವ್ರ ರಾಜು ಅವ್ರನ್ನ ಬೆಟ್ಟಕ್ಕೆ ಹೋದಾಗ ನಮ್ಮ ಕಣ್ ಮುಂದೆ ಮತ್ತೆ ಹಾದು ಹೋದ್ನಿಲ್ಲ ಹಳ್ಳಿ. ಹೌದೌದು, ಹಾದು ಹೋದ್ನ ಬಿಡು. ಆದ್ರೆ ಮತ್ತೂ ಬಂದು ಈ ಕಡೆ ಹಾಶೋಗ್ಯ ಅನ್ನೋದು ಹೆಂಗ್ ಗ್ಯಾರಂಟಿ? ಬೇರೆ ಕಡೆ ಏನಾರ ಹೋಗಿದ್ರವ? ಇಲ್ಲ, ನನಗ ಪಕ್ಕ ಐತಿ. ಯಾಕೆ ಹೇಳಿ, ಅವ್ನ ಕೈಯಾಗ ಒಂದು ಬ್ಯಾಗ್ ಇತ್ತು. ಫಸ್ಟ್ನೇಕ ನಾ ಇಲ್ಲಿ ಒಬ್ಬನೇ ನಿಂತಾಗ ಬ್ಯಾಗ್ ಇತ್ತು. ಬ್ಯಾಗ್ ಹೊರಲಾರ್ದ ತಗೊಂಡು ಹೋದ್ ನಾವು ಈ ಕಡೆ. ಈಗ ಬ್ಯಾಗ್ ತಗೊಂಡೋಗಿ ಅಲ್ಲಿ ಎಲ್ಲೋ ಹೋಗಿ ಇಟ್ಟು ಬಂದಾನಂದ್ರ ಇಲ್ಲೆಲ್ಲ ಒಟ್ಟು ಮನಿ ಇರೋ ಜಾಗ ಇರೋ ಏನಾರ ಮಾಡಿರ್ತಾನವ. ಹೌದಿಲ್ಲ? ಯಾಕಂದ್ರೆ ಹೊಳೆ ಬರುವ ಖಾಲಿ ಕೈ ಇತ್ತು ಒಂದು. ಅಂದ್ರೆ ಅವ ಬ್ಯಾಗ್ ಅಲ್ಲಿ ಇಟ್ಟು ಬಂದಾನ ಅಂದ್ರೆ ಅಲ್ಲೇ ಈ ಸೈಡ್ ಹಿಂಗ್ ಹೋದ್ರ ಒಂದು ಮನಿ ಸಿಗಬಹುದು. ಲೇ ಹೌದ್ಲೇ, ಸೂರ್ಯ ಹೇಳುದು ಕರೆಕ್ಟ್ ಐತ್ಲೇ ವಿಜು. ಹೌದಿಲ್ಪ ಸೋಮ, ನಾ ಕರೆಕ್ಟ್ ಹೇಳೋದಿಲ್ಲ? ಹೌದೌದು, ಕರೆಕ್ಟ್ ಹೇಳಿ, ನನಗೂ ಹಂಗ ಅನ್ಸಕತ್ತತಿ. ನೋಡಿ, ಈ ಸೂರ್ಯ ಅಂದ ತಲಿ ಅಂದ್ರೆ ತಲಿ, ಇಂಜಿನಿಯರ್ ತಲಿ. ಮತ್ತೆ ಏನದ ಏನಂತಾರ ಅವ್ರಿಗೆ? CID, ಕಳ್ಳರ್ ಹಿಡಿತಾರಲ್ಲೇ CID ತಲಿ ನಂದ. ಹೌದು ಬಿಡಪ್ಪ, ನಮ್ಮ ಗ್ರೂಪ್ನಾಗ ನೀನ CID ಆತಾ ಅದಂತೀನಿ. ಕಳ್ರೆಲ್ಲ ಫಸ್ಟ್ಗೆ ನಿನ್ನ ಕಣ್ಣಿಗೆ ಬೀಳ್ತಾರ ಅವ್ರು. ಹೌದೌದು, ಮತ್ತ ಅದು ಯಾರದ ಚಿನ್ನಿನ ಕಿಡ್ನಾಪ್ ಮಾಡುವಾಗೂ ಮತ್ತೆ ಇವನ ನೋಡಿದ್ದ. ಹೌದು ನೋಡ್ಲಿ, ಅದನ್ನ ಮರ್ತಾ ಬಿಟ್ಟಿದ್ದೆ ನೋಡ್ಲಿ. ಪೊಲೀಸ್ ಹಿಡಿದು ಕೊಟ್ವಲ್ಲಿ, ಅದಕ್ಕ ಮತ್ತೆ CID ಅನ್ನಕತ್ತಿಲ್ಲ ನೀನ. ಕರೆನ CIDನ ಬಿಡಪ್ಪ ನೀನು ಅಂದ್ವಿ ನಾವು. ಹೌದ್ಲೇಪ್ಪ, ನಾ ದೊಡ್ಡ ಮಾಡ್ಮ್ಯಾಗ CIDನ ಹಾಕನ್ಲಿ ಕರೆ. ನಾನು ಹಾಕಿದ್ದೆಲ್ಲಪ್ಪ. ಆಗಲ್ಲ, ಯಾರು ಬಿಡಂತಾರ. ಆದ್ರೆ ಅದಕ್ಕೆ ತಲಿಬೇಕಪ್ಪ, ತಲಿ ಅಷ್ಟ ಅಲ್ಲಪ್ಪ, ಅದಕ್ಕೆ ಓದ್ಬೇಕು, ಬರೀಬೇಕು, ಶಾಣೆ ಆಗ್ಬೇಕು, ಫಸ್ಟ್ ಕ್ಲಾಸ್ನೇ ಪಾಸ್ ಆಗ್ಬೇಕು.
ಆದ್ರ ಅದು ನಮ್ಮ ಮನಿ ಕಡೆದೊಂದು ಮುದುಕಿ ಐತಲ್ಲ ತಲಿ ತಿಂತೆ ತೋಮರ್ಯ ನನಗ ಓದಾಕ ಬಿಡಂಗಿಲ್ಲ ಅದು ಅದ್ರ ಸಂಬಂಧ ನೋಡಿ ಈಗ ನಾ ಸಿ ಐ ಡಿ ಆಗವಲ್ಲೆ ದೊಡ್ಡವಾದ್ಮೇಲೆ ಏನ್ ಹೇಳತ್ತೀನಿ ಸೋಮು ಅಲ್ಲ ನೀ ಸಿ ಐ ಡಿ ಆಗುದನ್ನ ಒಂದು ಮುದುಕಿ ತಪ್ಸಕತ್ತೆ ಯಾರೋ ಮರೆ ಅದು ಹ್ಞೂನ್ಲಿ ಅದು ಬೇರೆ ಯಾರು ಅಲ್ಲ ನಮ್ಮ ಮನಿ ಬಾಜುನೇ ಐತದ ಮುದುಕಿ ಯಾರೋ ಮರೆ ನಮಗೂ ಒಂದು ತೋರ್ಸು ಬೇಷಂಗ್ ಮಾಡು ನಾ ಮುದುಕಿಗೆ ಹೌದೌದ ಬೇಷಂಗ್ ಬುದ್ಧಿ ಕಲ್ಸು ನಾ ಮುದುಕಿಗೆ ಅಯ್ಯೋ ಆ ಮುದುಕಿ ತಡೋಕ ಆಗಂಗಿಲ್ಲ ಮರೆ ಅದು 7 ಕೆರೆ ನೀರು ಕುಡ್ದತಿ